ಮಗು, ನಿನ್ನ ಮನಸ್ಸಿನಲ್ಲಿ ಯಾವುದಾದ್ರೂ ವಿಷಯದಲ್ಲಿ ಏನಾದರೂ ಗೊಂದಲ ಇದೆಯಾ? ನೀನು ತುಂಬ ದಿನದಿಂದ ಫ್ರಸ್ಟ್ರೇಷನ್ ಇರೋದಕ್ಕೂ ನೀನು ಯಾವುದೇ ಡಿಸಿಷನ್ ತೊಗೊಂಡೇ ಇರೋದಕ್ಕೂ ಕಾರಣ ನಿನಗೆ ಸತ್ಯನ ಮೇಲೆ ಇರೋ ಪ್ರೀತಿ. ಅಮಲ್ ಬೇಬಿ, ನಿನ್ನೆ ಏನು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದಿಯಲ್ಲ, ಏನದು? ಒಬ್ಬ ತಂದೆಯಾಗಿ ನನಗೊಂದು ಕನಸಿದೆ. ನನ್ನ ಮಗನ ಮದುವೆ ನೋಡಬೇಕು ಅಂತ ಕೊನೆ ಆಸೆ. ಹೌದು ಗುರುಗಳೇ, ಮನಸ್ಸಿನ ತುಂಬ ಬರೀ ಗೊಂದಲಗಳೇ ತುಂಬಿಕೊಂಡಿದೆ. ಆ ಗೊಂದಲಗಳಿಗೆ ಉತ್ತರನೇ ಸಿಗ್ತಾ ಇಲ್ಲ. ಉತ್ತರ ಇನ್ನೇನು ಸಿಕ್ತು ಅಂದ್ಕೊಳ್ಳೋಷ್ಟರಲ್ಲಿ ಊಹೆನೇ ಮಾಡದೇ ಇರೋಂಥ ಹೊಸ ಪ್ರಶ್ನೆಗಳು ಮತ್ತೆ ಹುಡ್ಕೋತಾ ಇದೆ. ಯಾವ್ದು ತಪ್ಪು, ಯಾವ್ದು ಸರಿ, ಯಾವುದನ್ನು ಆಯ್ಕೆ ಮಾಡಬೇಕು ಒಂದು ಗೊತ್ತಾಗ್ತಾ ಇಲ್ಲ. ನೀನು ಆಯ್ಕೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ? ನಾನು ಅನಿವಾರ್ಯತೆ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ. ಅನಿವಾರ್ಯತೆನಾ? ಜೀವನ ಅನ್ನೋದು ನಾವು ಸಾಯೋವರೆಗೂ ಬದುಕಿರೋದು ಅಷ್ಟೇ ಅಲ್ಲ ಮಗು. ನಾವು ಒಪ್ಪಿಕೊಂಡು ಬದುಕ್ತಾ ಇರೋ ಈ ಬದುಕಲ್ಲಿ ಪ್ರತಿಯೊಂದು ಸಂದರ್ಭನೂ ಪ್ರತಿಯೊಂದು ಸಮಸ್ಯೆನೂ ಎದುರಿಸ್ತಾ ಹೋಗಬೇಕು. ಅದೇ ಕರ್ಮ. ಆದರೆ ನಮ್ಮಿಂದಾಗೋ ಕರ್ಮಗಳು ಧರ್ಮದ ದಾರಿಯಲ್ಲಿರಬೇಕು ಅಷ್ಟೇ. ಆದರೆ ಇಲ್ಲಿ ಕೆಲವೊಂದು ವಿಚಾರಗಳು ಪೂರ್ವ ನಿರ್ಧಾರಿತ ಮಗು. ಅಂದರೆ ನಮ್ಮ ಕಣ್ಣೆದುರುಗಡೆ ನಡೀತಾ ಇರೋದೆಲ್ಲ ನಾವು ಅಂದ್ಕೊಂಡಿದ್ದಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಅಂತ ಅನ್ನಿಸ್ಬೋದು, ಅಥವಾ ನಾವು ಅಂದ್ಕೊಂಡಾಗೆ ನಡೀತಾ ಇದೆ ಅಂತಲೂ ಅನ್ನಿಸ್ಬೋದು. ಏನೇ ನಡೀತಾ ಇದ್ರೂ ಅದು ಹೀಗೇ ನಡಿಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ. ಇವಾಗ ನಾನು ಏನು ಮಾಡಲಿ ಗುರುಗಳೇ? ಮನಸ್ಸು ಹೇಳ್ತಾರ ದಾರಿಲಿ ನಡಿಲೋ ಅಥವಾ ಪರಿಸ್ಥಿತಿ ತೋರಿಸ್ತಾರ ದಾರಿಲಿ ನಡಿಲೋ? ತ್ಯಾಗ. ತ್ಯಾಗ ಅನ್ನೋ ದಾರಿನಲ್ಲಿ ಹೆಜ್ಜೆ ಇಡಬೇಕು. ಈ ಜೀವನದಲ್ಲಿ ಏನಾದರೂ ಕಳ್ಕೊಂಡ್ರೇನೆ ಮತ್ತೆ ಏನಾದರೂ ಸಿಕ್ಕೋದು. ಮನಸ್ಸಿನ ಆಸೆಗಳನ್ನ ಕಳ್ಕೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಕ್ಕಬಹುದು. ನಿನ್ನ ನಿರ್ಧಾರದ ಹಿಂದೆ ನಿಮ್ಮ ಮನೆಯವರ ನೆಮ್ಮದಿ ಇರುತ್ತೆ ಮಗು. ಹಾಗಾದರೆ ನನ್ನ ಮನಸ್ಸಲ್ಲಿರೋ ಆಸೆನ, ನನ್ನ ಮನಸ್ಸು ಹೇಳ್ತಾರ ಮಾತನ್ನ ಪರಿಸ್ಥಿತಿಗೋಸ್ಕರ ಮರ್ತ್ಬಿಡ್ಬೇಕು ಅಂತ ಹೇಳ್ತೀರಾ ಗುರುಗಳೇ? ನಾವೆಲ್ಲ ಪರಿಸ್ಥಿತಿಯ ಕೈಗೊಂಬೆಗಳು ಮಗು. ಇದಮ್ಮಿತ್ತಮ್ ಅಂತ ಒಂದು ಮಾತಿದೆ, ಆದರೆ ಅದು ಈಗ ನಿನಗೆ ಅರ್ಥ ಆಗೋಲ್ಲ. ಒಂದು ವೇಳೆ ಅರ್ಥ ಆದರೂ ಅದು ನಿನ್ನ ಮನಸ್ಸು ಒಪ್ಕೊಳ್ಳಲ್ಲ.
ಮಗು, ಈ ಜೀವನ ಶಾಶ್ವತ ಅಲ್ಲ. ಆದರೆ ನಾವು ಮಾಡೋ ತ್ಯಾಗಗಳು ಜೀವನದಲ್ಲಿ ಶಾಶ್ವತ ಆಗಬೇಕು. ಕೆಲವು ಸಲ ನಮ್ಮ ಜೀವನ ನಮಗೆ ಗೊತ್ತಿಲ್ಲದಿರಾನೆ ಬೇರೆ ಬೇರೆ ತಿರುವುಗಳ ಕಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಆದರೆ ಆ ದಾರಿ ನಮ್ಮದಲ್ಲ ಅಂತ ಗೊತ್ತಾದಾಗ ಮೊದಲಿನ ದಾರಿ ಕಡೆ ಕರ್ಕೊಂಬಂದು ಬಿಡೋದೇನೆ ಈ ಪರಿಸ್ಥಿತಿಗಳು. ಅಂದರೆ ನನಗೀ ಪರಿಸ್ಥಿತಿ ಬಂದಿರೋದು ನಾನು ಮತ್ತೆ ಮೊದಲನೇ ದಾರಿನೇ ಆಯ್ಕೆ ಮಾಡಬೇಕು ಅನ್ನೋ ಕಾರಣಕ್ಕ ಗುರುಗಳೇ? ಇದನ್ನೇ ನಾನು ಆಗಲೇ ತ್ಯಾಗ ಅಂದಿದ್ದು. ಇದಕ್ಕೆ ಮೀರಿದ ಆಯ್ಕೆಗಳು ನಿನ್ನ ಆಲೋಚನೆಗೆ ಬಿಟ್ಟಿತ್ತು. ಆ ಸ್ವತಂತ್ರ ನಿನಗೆ ಆ ಭಗವಂತ ಕೊಡ್ತಾ. ತ್ಯಾಗ ಅನ್ನೋದು ನನ್ನಂಥ ಚಿಕ್ಕವನಿಗೆ ತುಂಬ ದೊಡ್ಡ ಪದ ಗುರುಗಳೇ. ಆದರೆ ನಮ್ಮ ಮನೆಯವ್ರ ನೆಮ್ಮದಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಮಗು, ಜೀವನದಲ್ಲಿ ನಾವೆಲ್ಲ ಪಯಣಿಗರು. ನಮ್ಮ ಪ್ರಯಾಣ ಸರಿಯಾದ ದಿಕ್ಕಿನ ಕಡೆಗಿರಬೇಕು. ಅಕ್ಕ, ನೀನೇ ಕಕ್ಕ ನಮ್ಮ ಮನೆ ಹತ್ರ ಬರೋಕ್ಕೋದೆ. ನೀನು ನಾನು ಮಾತಾಡೋದನ್ನ ಯಾರು ನೋಡಿದ್ರೆ ತಪ್ಪಾಗುತ್ತೆ. ಈಗ ಅಂಥದ್ದೇನಾಗಿದೆ? ನೀನಾಗೆ ನಮ್ಮ ಮನೆ ಹುಡುಕೊಂಬಂದಿದ್ಯಾ ಅಂದರೆ ಏನೋ ಸತ್ಯ ಅವ್ರ ಅಪ್ಪನ ಸಾವಿನ ಬಗ್ಗೆ ವಿಚಾರಿಸ್ತಾ ಇದ್ದಾಳೆ. ಈ ವಿಷಯನ ನನ್ನ ಹತ್ರ 2-3 ಸಲ ಮಾತಾಡಿದ್ಲು. ನಂಗೆ ಅನ್ಸುತ್ತೆ ಅವಳಿಗಾಗಲೇ ತನ್ನ ಅಪ್ಪನ ಸಾವು ಹೇಗಾಯ್ತು ಅಂತ ಹುಡ್ಕೋಕೆ ಶುರು ಮಾಡಿದ್ದಾಳೆ ಅಂತ. ಹರಸಿ 6 ತಿಂಗಳು